ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ನಿಯಮಗಳನ್ನೇ ಬದಲಿಸಿಬಿಟ್ಟ ಒಂದು ಬಹಳ ಮುಖ್ಯವಾದ ಘಟನೆ ಬಗ್ಗೆ ಮಾತಾಡೋಣ. ಪ್ರವೀಣ್ ರಾಮಚಂದ್ರ ಅವರ ಸಂಪಾದಕೀಯವನ್ನ ಆಧಾರವಾಗಿಟ್ಕೊಂಡು ದಿಮೋನ ಮೇಲಿನ ದಾಳಿ ಹೇಗೆ ಒಂದು ಹೊಸ ಪರಮಾಣು ತರ್ಕಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ನೋಡೋಣ. ಈ ಒಂದೇ ಒಂದು ಮಾತು ಸಾಕು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ಅಂದ್ರೆ ಒಂದು ನಿರ್ಣಾಯಕ ಗೆರೆಯನ್ನ ದಾಟಲಾಗಿದೆ ಮತ್ತು ಇದು ಸಂಘರ್ಷದ ನಿಯಮಗಳನ್ನೇ ಬುಡಮೇಲು ಮಾಡಿದೆ. ಹಳೆಯ ಲೆಕ್ಕಾಚಾರಗಳು ಇನ್ನು ಮುಂದೆ ನಡೆಯೋದಿಲ್ಲ. ಸರಿ, ಹಾಗಾದ್ರೆ ಮೊದಲು ಹಳೆಯ ನಿಯಮಗಳು ಹೇಗಿತ್ತು ಅಂತೆ ನೋಡೋಣ. ಈ ದಾಳಿ ಆಗೋಕೆ ಮುಂಚೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಶ್ಯಾಡೋ ವಾರ್ ಅಥವಾ ನೆರಳಿನ ಯುದ್ಧ ಅಂತಾರಲ್ಲ, ಅದು ಹೇಗೆ ನಡೀತಿತ್ತು ನೋಡಿ. ಎಷ್ಟೋ ವರ್ಷಗಳಿಂದ ಈ ಎರಡೂ ದೇಶಗಳ ಜಗಳಕ್ಕೆ ಒಂದು ಅಲಿಖಿತ ನಿಯಮ ಇತ್ತು. ಅಂದ್ರೆ ಪ್ರಾಕ್ಸಿಗಳ ಮೂಲಕ, ಅಂದ್ರೆ ಬೇರೆಯವರನ್ನ ಮುಂದಿಟ್ಕೊಂಡು ಹೋರಾಡ್ತಾ ಇದ್ರು. ಆದರೆ ಪರಮಾಣು ಸ್ಥಾವರಗಳಂತಹ ತುಂಬ ಸೂಕ್ಷ್ಮವಾದ ಸೆನ್ಸಿಟಿವ್ ಆದ ಜಾಗಗಳನ್ನು ಮಾತ್ರ ಮುಟ್ಟಿರಲಿಲ್ಲ. ಈ ಇತ್ತೀಚಿನ ದಾಳಿ ಆ ಒಂದು ನಂಬಿಕೆಯನ್ನ, ಆ ತಿಳುವಳಿಕೆಯನ್ನ ಪೂರ್ತಿಯಾಗಿ ಒಡೆದಾಕಿದೆ. ಹಾಗಾದ್ರೆ ದಿಮೋನಾದಲ್ಲಿ ಅಸಲಿಗೆ ಆಗಿದ್ದೇನು? ಇದನ್ನ ಯಾಕೆ ಎಲ್ಲರೂ ಒಂದು ಗೇಮ್ ಚೇಂಜರ್ ಅಂತ ಕರೀತಿದ್ದಾರೆ? ಬನ್ನಿ ನೋಡೋಣ. ಮೊದಲು ಅಲ್ಲಿ ನಡೆದ ಘಟನೆಯ ಸತ್ಯಾಂಶಗಳನ್ನ, ಅಂದ್ರೆ ಫ್ಯಾಕ್ಟ್ಸನ್ನ ಒಂದೊಂದಾಗಿ ಗಮನಿಸೋಣ. ಆಗಿದ್ದೇನೆಂದ್ರೆ, ಇರಾನ್ ದಕ್ಷಿಣ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿತು. ಗುರಿ ದಿಮೋನಾದಲ್ಲಿರೋ ಪರಮಾಣು ಸಂಶೋಧನಾ ಕೇಂದ್ರದ ಹತ್ತಿರದಲ್ಲೇ ಇತ್ತು. ಇದು ಸುಮ್ಮನೆ ಮಾಡಿದ ದಾಳಿ ಖಂಡಿತ ಅಲ್ಲ. ಇದೊಂದು ತುಂಬಾನೇ ಸ್ಪಷ್ಟವಾದ ಸಂದೇಶವಾಗಿತ್ತು. ಹಾಗಾದ್ರೆ ಈ ದಾಳಿಯ ಪರಿಣಾಮಗಳೇನು? ಇದು ಯುದ್ಧದ ನಿಯಮಗಳನ್ನೇ ಹೇಗೆ ಬದಲಾಯಿಸಿದೆ? ಇದನ್ನೇ ನಾವು ಹೊಸ ಪರಮಾಣು ತರ್ಕ ಅಂತ ಕರಿತಿರೋದು. ಇದರ ಬಗ್ಗೆ ಈಗ ನೋಡೋಣ. ಇಲ್ಲಿ ಇರಾನ್ ಬಳಸಿದ ತಂತ್ರವೇ ಪರಮಾಣು ಸಂಕೇತ ಅಥವಾ ನ್ಯೂಕ್ಲಿಯರ್ ಸಿಗ್ನಲಿಂಗ್. ಅಂದ್ರೆ ಅವರ ಉದ್ದೇಶ ಒಂದು ದೊಡ್ಡ ಪರಮಾಣು ಅನಾಹುತ ಮಾಡೋದಾಗಿರ್ಲಿಲ್ಲ. ಬದಲಿಗೆ, ನೋಡಿ, ನಮ್ಮತ್ರ ಕೆಪಾಸಿಟಿ ಇದೆ, ನಾವು ನಿಮ್ಮ ನ್ಯೂಕ್ಲಿಯರ್ ಸೈಟ್ಗಳನ್ನೇ ಟಾರ್ಗೆಟ್ ಮಾಡಬಲ್ಲೆವೋ, ಹಾಗಾಗಿ ಮುಂದಿನ ಹೆಜ್ಜೆ ಹುಷಾರಾಗಿಡಿ ಅಂತ ಒಂದು ಎಚ್ಚರಿಕೆಯ ಸಂದೇಶ ಕಳಿಸೋದಾಗಿತ್ತು. ಅಂದ್ರೆ ಇಲ್ಲಿ ಆಗಿರೋ ಅಸ್ಲಿ ಹಾನಿ ಭೌತಿಕವಾಗಿ ಅಲ್ಲ, ಬದಲಿಗೆ ಪರಮಾಣು ಸಂಬಂಧಿತ ಜಾಗಗಳನ್ನ ಟಾರ್ಗೆಟ್ ಮಾಡಬಾರದು ಅನ್ನೋ ಒಂದು ಅಲಿಖಿತ ನಿಯಮ, ಒಂದು ನಿಷೇಧ ಆಯ್ತಲ್ಲ, ಅದನ್ನ ಮುರಿದಿರೋದೇ ದೊಡ್ಡ ಡ್ಯಾಮೇಜ್. ಇದು ಮಾನಸಿಕ ಮಟ್ಟದಲ್ಲಿ ಆಟದ ನಿಯಮಗಳನ್ನೇ ಬದಲಾಯಿಸಿಬಿಟ್ಟಿದೆ. ಇಲ್ಲಿ ಇರಾನ್ ಆಟದ ನಿಯಮವನ್ನೇ ಚೇಂಜ್ ಮಾಡಿದೆ. ಮುಂಚೆ ಏಟಿಗೆ ಏಟು ಅನ್ನೋ ಲಾಜಿಕ್ ಇತ್ತು. ಅಂದ್ರೆ ಒಂದು ದಾಳಿಗೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ದಾಳಿ. ಆದರೆ ಈಗ ಲಾಜಿಕ್ ಬದಲಾಗಿದೆ. ಈಗಿನ ಹೊಸ ತರ್ಕ, ನೀವು ನಮ್ಮ ಮೇಲೆ ಒಂದು ಏಟು ಹಾಕಿದ್ರೆ ನಾವು ನಿಮ್ಮ ಅತಿ ಅಮೂಲ್ಯವಾದ, ಸಾಂಕೇತಿಕವಾಗಿ ಮುಖ್ಯವಾದ ಜಾಗದ ಮೇಲೆ ಇನ್ನೂ ದೊಡ್ಡದಾಗಿ, ಇನ್ನೂ ಗಟ್ಟಿಯಾಗಿ ಹೊಡಿತೀವಿ ಅನ್ನೋ ಸಂದೇಶವನ್ನ ರವಾನಿಸಿದೆ. ಇದು ತುಂಬಾನೇ ಅಪಾಯಕಾರಿ ಬೆಳವಣಿಗೆ. ಈ ಘಟನೆಯ ಪರಿಣಾಮ ಬರೀ ಇರಾನ್ ಇಸ್ರೇಲ್ಗೆ ಮಾತ್ರ ಸೀಮಿತವಾಗಿಲ್ಲ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಂದ್ರೆ IAEA ಇಂತಹ ದಾಳಿಗಳಿಂದ ವಿಕಿರಣ ಸೋರಿಕೆ ಆಗೋ ಅಪಾಯ ಇದೆ ಅಂತ ಎಚ್ಚರಿಸಿದೆ. ಅಷ್ಟೇ ಅಲ್ಲ, ಇದು ಬೇರೆ ದೇಶಗಳಿಗೂ ಒಂದು ಕೆಟ್ಟ ಉದಾಹರಣೆ ಆಗುತ್ತೆ. ಅವರು ಮಾಡಿದ್ರೆ ನಾವ್ಯಾಕೆ ಮಾಡಬಾರ್ದು ಅಂತ ಯೋಚಿಸೋ ಸಾಧ್ಯತೆ ಇದೆ. ಸರಿ, ಈ ಹೊಸ ಪರಿಸ್ಥಿತಿ, ಈ ಹೊಸ ರಿಯಾಲಿಟಿ ಇದರಲ್ಲಿರೋ ಪ್ರಮುಖ ಆಟಗಾರರಾದ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ಇಸ್ರೇಲ್ ಈಗ ಒಂದು ದೊಡ್ಡ ಗೊಂದಲದಲ್ಲಿದೆ. ಅವ್ರ ಮುಂದೆ ಎರಡು ದಾರಿಗಳಿವೆ, ಎರಡೂ ಸರಿಯಿಲ್ಲ. ಒಂದು, ಪ್ರತಿಕಾರವಾಗಿ ಇನ್ನಷ್ಟು ದೊಡ್ಡ ದಾಳಿ ಮಾಡೋದು. ಹಾಗೆ ಮಾಡಿದ್ರೆ ಪ್ರಾದೇಶಿಕ ಯುದ್ಧ ಶುರುವಾಗಿ ವಿಕಿರಣ ದುರಂತ ಆಗೋ ರಿಸ್ಕ್ ಇದೆ. ಇನ್ನೊಂದು ದಾರಿ ಸಂಯಮ ತೋರಿಸೋದು, ಅಂದ್ರೆ ಸುಮ್ಮನೆ ಇರೋದು. ಹಾಗೆ ಮಾಡಿದ್ರೆ ತಮ್ಮ ಸೂಕ್ಷ್ಮ ಪ್ರದೇಶಗಳು ದುರ್ಬಲ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಇದು ತುಂಬಾನೇ ಕಷ್ಟದ ಪರಿಸ್ಥಿತಿ. ಇನ್ನು ಅಮೆರಿಕದ ಲೆಕ್ಕಾಚಾರವನ್ನ ನೋಡೋದಾದ್ರೆ ಅದು ಇನ್ನೂ ಸಂಕೀರ್ಣವಾಗಿದೆ. ಒಂದ್ ಕಡೆ ಈ ಜಗಳ ದೊಡ್ಡದಾಗಬಾರ್ದು ಅಂತ ಅವರು ಶಾಂತಿಗಾಗಿ ಪ್ರಯತ್ನಿಸ್ತಾರೆ. ಮತ್ತೊಂದು ಕಡೆ ಕಠಿಣ ಪ್ರತಿಕಾರ ಬರಲಿಲ್ಲ ಅಂದ್ರೆ ಇರಾನ್ ಅದನ್ನ ದೌರ್ಬಲ್ಯ ಅಂತ ತಿಳ್ಕೊಂಡು ಇನ್ನಷ್ಟು ಆಕ್ರಮಣಕಾರಿಯಾಗೋ ಅಪಾಯನೂ ಇದೆ. ಹಾಗಾಗಿ ಅಮೆರಿಕಕ್ಕೂ ಇದು ದೊಡ್ಡ ತಲೆನೋವಾಗಿದೆ. ಕೊನೆಗೆ ಪ್ರವೀಣ್ ರಾಮಚಂದ್ರನ್ ಅವರು ಹೇಳೋ ಹಾಗೆ, ದಿಮೋನಾ ದಾಳಿ ಅನ್ನೋದು ಯುದ್ಧ ಭೂಮಿಗಿಂತ ಹೆಚ್ಚಾಗಿ ತಂತ್ರಜ್ಞರ ಮನಸ್ಥಿತಿಯನ್ನೇ ಬದಲಾಯಿಸಿದೆ. ಇದು ಕೇವಲ ತಾಂತ್ರಿಕ ತಿರುವಲ್ಲ, ಬದಲಿಗೆ ಇದೊಂದು ಮಾನಸಿಕ ತಿರುವು. ಹಾಗಾಗಿ ಇಡೀ ಪ್ರಪಂಚದ ನೀತಿ ನಿರೂಪಕರು ಈಗ ಒಂದು ಕಠಿಣ ಆಯ್ಕೆಯನ್ನ ಎದುರಿಸ್ತಿದ್ದಾರೆ. ಒಂದು, ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡೋದು ಫೇರ್ ಗೇಮ್ ಅಂತ ಒಪ್ಕೊಳ್ಬೇಕು. ಇಲ್ಲವಾದಲ್ಲಿ ಹಳೆಯ ನಿಯಮಗಳನ್ನ ಮರುಸ್ಥಾಪಿಸಲು ಮತ್ತಷ್ಟು ದೊಡ್ಡ ಸಂಘರ್ಷಕ್ಕೆ ಇಳಿಬೇಕಾಗುತ್ತೆ. ಮತ್ತು ಕೊನೆಯದಾಗಿ, ಈ ಇಡೀ ಘಟನೆ ನಮ್ಮೆಲ್ಲರ ಮುಂದೆ ಒಂದು ಗಂಭೀರವಾದ ಪ್ರಶ್ನೆಯನ್ನ ಇಡುತ್ತೆ. ಆಧುನಿಕ ಯುದ್ಧದಲ್ಲಿ ಪರಮಾಣು ಸೌಲಭ್ಯಗಳು ಇನ್ನು ಮುಂದೆ ಒಪ್ಪುಕೊಳ್ಳಬಹುದಾದ ಗುರಿಗಳಾಗಿ ಬದಲಾಗುತ್ತಿವೆಯೇ?
ಈ ಪ್ರಶ್ನೆಗೆ ಸಿಗುವ ಉತ್ತರ ಜಾಗತಿಕ ಭದ್ರತೆಯ ಭವಿಷ್ಯವನ್ನೇ ನಿರ್ಧರಿಸುತ್ತದೆ.